ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಒಂದು ಲೆಟರ್ ಸೀರೀಸ್ ಮೇಲೆ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಈ ಒಂದು ಲೆಟರ್ ಸೀರೀಸ್ ನಿಂದ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ. ನೋಟ್ಸ್ ಅನ್ನ ಕೊಡ್ತಾ ಇದೀವಿ. 5000+ MCQs PDF ಅನ್ನು ನೀಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಿಮಗೆ ದೊರೀತಾ ಇದೆ. ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಕೂಡ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. Here the first question is: A series is given AZA BYB CXC DWD. Next series we need to find here. ಇಲ್ಲಿ ಮುಂದಿನ ಸೀರೀಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಇದಕ್ಕೆ 4 ಆಪ್ಷನ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಸೀರೀಸ್ ಫಾಲೋ ಆಗಿದೆ ಅಂತ ನೋಡೋಣ. ಇಲ್ಲಿ A B C D +1 ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ವಿಲ್ ಬಿ E. ನೆಕ್ಸ್ಟ್ is ZYXW ಅಂದ್ರೆ ZYXW ಅಂತಂದ್ರೆ ಏನ್ ಮಾಡಿದ್ದಾರೆ, ಒನ್ ಸ್ಟೆಪ್ ಬ್ಯಾಕ್ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ -1 ಮಾಡ್ತಾ ಹೋಗಿದ್ದಾರೆ. W ನ ಹಿಂದೆ V ಬರುತ್ತೆ, V. ನೆಕ್ಸ್ಟ್ is ABCD, next will be E. EBE, option A is the right answer. Now question number 2: what should come in place of the question mark in the given series based on the English alphabetical order? ಇಲ್ಲಿ HLJ KJK NHL QFM TDN. next series we need to find here. ಇಲ್ಲಿ ನೋಡೋಣ ಯಾವ ರೀತಿ ಫಾಲೋ ಆಗಿದೆ ಅಂತಂದ್ರೆ H ನಂತರ K ತಗೊಂಡಿದ್ದಾರೆ. ನೋಡಿ ಇಲ್ಲಿ H ಇಲ್ಲಿದೆ, H ನಂತರ K ಅಂತಂದ್ರೆ ಥರ್ಡ್ ಪ್ಲೇಸ್ ನಲ್ಲಿ K ಇದೆ ಹೊರತಲ್ಲ. K ನ ನಂತರ N ತಗೊಂಡಿದ್ದಾರೆ. K to N ಅಗೇನ್ +3 ಮಾಡಿದ್ದಾರೆ. N to Q ಅಗೇನ್ +3 OPQ +3 ಮಾಡಿದ್ದಾರೆ. Q ನಿಂದ T ಗೆ ಮತ್ತೆ +3 ಮಾಡಿದ್ದಾರೆ. ಇವಾಗ T ನಿಂದ +3 ಮಾಡಿದ್ರೆ W ಬರ್ತಾ ಇದೆ. ಇಲ್ಲಿ ಫಸ್ಟ್ ಗೆ W ಬರುತ್ತೆ. ನೆಕ್ಸ್ಟ್ ಸೀರೀಸ್ ಅನ್ನ ನೋಡೋದಾದ್ರೆ L ದಿಂದ J ಗೆ ಬಂದಿದ್ದಾರೆ. ಇಲ್ಲಿ L ನಿಂದ J, L ಇಲ್ಲಿ ಇದೆ. L ನಿಂದ J ಗೆ ಬಂದಿದ್ದಾರೆ. L K ಅಂದ್ರೆ -2 ಮಾಡಿದ್ದಾರೆ, ಹೌದಾ? 2 ಸ್ಟೆಪ್ ಹಿಂದೆ ಬಂದಿದ್ದಾರೆ. J ನಿಂದ H ಗೆ ಮತ್ತೆ 2 ಸ್ಟೆಪ್ ಹಿಂದೆಗಡೆ. H to F again 2 steps back. Then F to D same. D to back ಬಂದಾಗ ಇಲ್ಲಿ B ಬರುತ್ತೆ. WB. WB. Next last one is J K L M N O +1 ಮಾಡ್ತಾ ಹೋಗಿದ್ದಾರೆ. WBO, option C is the right answer. Now question number 3: identify the letter combination from the options that substitute the question mark in the following sequence. PEASJH VOOYTB ಅಂತ ಕೊಟ್ಟಿದ್ದಾರೆ. ಮೊದಲು ನೋಡೋಣ. P ನಿಂದ S ಗೆ ಬಂದಿದ್ದಾರೆ. P ನಿಂದ S ಗೆ +3 ಮಾಡ್ಕೊಂಡಿದ್ದಾರೆ. S ನಿಂದ V, S to V, S to TUV ಅಂತಂದ್ರೆ ಮತ್ತೆ +3 ಮಾಡಿದ್ದಾರೆ. V ನಿಂದ Y +3 ಮಾಡಿದ್ದಾರೆ. ಇವಾಗ Y ನಿಂದ +3 ಅಂದ್ರೆ ZAB ಬರ್ತಾ ಇದೆ, ಹೌದಾ? ಮೊದಲನೇ ಲೆಟರ್ B ಬರುತ್ತೆ. ನೆಕ್ಸ್ಟ್ E ನಿಂದ J ಗೆ ಬಂದಿದ್ದಾರೆ. ಇಲ್ಲಿ E ನಿಂದ J ಅಂತಂದ್ರೆ 1 2 3 4 +5 ಮಾಡ್ಕೊಂಡಿದ್ದಾರೆ.
ಜೆ ನಿಂದ ಓಗೆ ಬಂದಿದ್ದಾರೆ, ಮತ್ತೆ +5 ಮಾಡಿದ್ದಾರೆ. ಓ ನಿಂದ ಟಿ 1 2 3 ಮತ್ತೆ +5 ಮಾಡಿದ್ದಾರೆ. ಹಾಗಾಗಿ ಟಿ ನಿಂದ +5 ಅಂತಂದ್ರೆ 1 2 3 4 5 ವೈ ಬರ್ತಾ ಇದೆ. ಬಿ ವೈ. ಕೊನೆಗೆ ಏನ್ ಮಾಡಿದ್ದಾರೆ, ಎ ನಿಂದ ಎಚ್ ಗೆ ಬಂದಿದ್ದಾರೆ. ಎ ನಿಂದ ಎಚ್, ಎ ಇಲ್ಲಿದೆ, ಎ ನಿಂದ ಎಚ್ +7 ಮಾಡಿದ್ದಾರೆ. 8 ನಂಬರ್ +7 ಮಾಡಿದಾಗ ಎಚ್ ಬರ್ತಾ ಇದೆ. ಎಚ್ ನಿಂದ ಓ 15 ಮತ್ತೆ +7 ಮಾಡಿದ್ದಾರೆ. ಓ ನಿಂದ ವಿ 1 2 3 4 5 6 7 ಮತ್ತೆ +7 ಮಾಡಿದ್ದಾರೆ. ಸೊ ಇವಾಗ ವಿ ನಿಂದ +7 ಅಂದ್ರೆ 1 2 3 4 5 6 1 2 3 4 5 6 7. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಕೊನೆಗೆ ಸಿ ಬರುತ್ತಾ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, BYC. Question number 4. Identify the letter combination from the options that substitutes the question mark. ಎ ಬಿ ಪಿ ಸಿ ಡಿ ಕ್ಯೂ ಇ ಎಫ್ ಆರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಮೊದಲಿಗೆ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎ ಬಿ ತಗೊಂಡಿದ್ದಾರೆ, ನಂತರ ಇಲ್ಲಿ 2 ಸಿ ಡಿ, ನಂತರ ಇ ಎಫ್. ಸೊ ಎ ಬಿ ಸಿ ಡಿ ಇ ಎಫ್, ನೆಕ್ಸ್ಟ್ 2 ಲೆಟರ್ಸ್ ಬರ್ತಾ ಇದಾವೆ, ಜಿ ಎಚ್ ಬರ್ತಾ ಇದೆ. ಜಿ ಮತ್ತೆ ಎಚ್ ಬಂತು. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಬರ್ತಾ ಹೋಗಿದ್ದಾರೆ, ಪಿ ಕ್ಯೂ ಆರ್. ಸೊ ನೆಕ್ಸ್ಟ್ ವಿಲ್ ಬಿ ಎಚ್, ಜಿ ಎಚ್ ಎಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 5. ವಿಚ್ ಟರ್ಮ್ಸ್ ಕಮ್ಸ್ ನೆಕ್ಸ್ಟ್ ಇನ್ ದ ಸಿರೀಸ್? ಸೊ ಇಲ್ಲಿ ಏನ್ ಮಾಡಿದ್ದಾರೆ, ವೈ ಎಫ್ ಬಿ ಅಂತ ಇದೆ, ಡಬ್ಲ್ಯೂ ಎಫ್ ಡಿ ಅಂತ ಇದೆ, ಯು ಎಚ್ ಜಿ ಅಂತ ಇದೆ, ಎಸ್ ಕೆ ಐ ಅಂತ ಇದೆ. ಸೊ ಮೊದಲಿಗೆ ಏನ್ ಮಾಡಿದ್ದಾರೆ, ವೈ ನಿಂದ ಡಬ್ಲ್ಯೂ ಗೆ ಬಂದಿದಾರಲ್ಲ, ವೈ ಟು ಡಬ್ಲ್ಯೂ ಅಂತಂದ್ರೆ 2 ಸ್ಟೆಪ್ ಹಿಂದ್ಗಡೆ ಬಂದಿದ್ದಾರೆ, -2. ನೆಕ್ಸ್ಟ್ ಡಬ್ಲ್ಯೂ ನಿಂದ ಯು ಗೆ ಬಂದಿದ್ದಾರೆ, ಸೇಮ್ -2, 2 ಸ್ಟೆಪ್ ಹಿಂದ್ಗಡೆ. ಯು ನಿಂದ ಎಸ್ ಗೆ ಅಂದ್ರೆ ಮತ್ತೆ 2 ಸ್ಟೆಪ್ ಹಿಂದೆ ಬಂದಿದ್ದಾರೆ. ಇವಾಗ 2 ಸ್ಟೆಪ್ ಹಿಂದೆ ಅಂತಂದ್ರೆ ಕ್ಯೂ ಬರ್ತಾ ಇದೆ, ಸಾರಿ, ಮತ್ತೆ ಎಸ್ ನಿಂದ 2 ಸ್ಟೆಪ್ ಹಿಂದೆ ಅಂತಂದ್ರೆ ಕ್ಯೂ ಬರ್ತಾ ಇದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಇ ನಿಂದ ಎಫ್ ಗೆ ಬಂದು ಇ ನಿಂದ ಎಫ್ ಗೆ ಬಂದಿದ್ದಾರೆ, ಇ ನಿಂದ ಎಫ್ ಗೆ +1 ಮಾಡಿದ್ದಾರೆ. ಎಫ್ ನಿಂದ ಎಚ್ ಗೆ ಬಂದಿದ್ದಾರೆ, ಎಫ್ ನಿಂದ ಎಚ್ ಗೆ ಬರೋಕೆ +2 ಮಾಡಿದ್ದಾರೆ. ಎಚ್ ನಿಂದ ಕೆ ಗೆ ಬರೋಕೆ +3 ಮಾಡಿದ್ದಾರೆ. ಕೆ ನಿಂದ ಇವಾಗ ನಾವು +4 ಮಾಡಬೇಕು. ಸೊ ಅವಾಗ ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ ಓ ಬರ್ತಾ ಇದೆ, ಕ್ಯೂ ಓ. ನೆಕ್ಸ್ಟ್ ಒನ್ ಈಸ್ ಬಿ ಇದೆ. ಸೊ ಇಲ್ಲಿ ಬಿ ಡಿ ಜಿ ಐ ಇದೆ, ಬಿ ಡಿ ಜಿ ಐ ಇದೆ. ಹೌದಾ? ಸೊ ಇಲ್ಲಿ ಬಿ ಡಿ ಜಿ ಐ. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಬಿ ನಿಂದ ಡಿ ಗೆ +2 ಮಾಡಿದ್ದಾರೆ, +3 ಮಾಡಿದ್ದಾರೆ, ಮತ್ತೆ ಐ ಗೆ ಮತ್ತೆ +2 ಮಾಡಿದ್ದಾರೆ, ಮತ್ತೆ +3 ಅಂದಾಗ ಎಲ್ ಬರುತ್ತೆ, ಕ್ಯೂ ಓ ಎಲ್. ಸಾರಿ, ಇಲ್ಲಿ ಕ್ಯೂ ಓ ಎಲ್, ಆಪ್ಷನ್ ಎ ಸರಿ ಆಗುತ್ತೆ. Question number 6. Identify the letter combination from the option that substitute the question mark. ಸೊ ಕೆ ಡಬ್ಲ್ಯೂ ಎಕ್ಸ್ ಎನ್ ಎಸ್ ಎ ಕ್ಯೂ ಓ ಡಿ ಅಂತ ಇದೆ. ಸೊ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಕೆ ನಿಂದ ಎನ್ ಗೆ ಬಂದಿದ್ದಾರೆ, ಎನ್ ನಿಂದ ಕ್ಯೂ ಗೆ ಬಂದಿದ್ದಾರೆ, ಹೌದಲ್ಲ? ಸೊ ಕೆ ಟು ಎನ್ ಟು ಕ್ಯೂ, ಇಲ್ಲಿ +3. ನೆಕ್ಸ್ಟ್ ಇಲ್ಲಿ ಟಿ ಬರ್ತಾ ಇದೆ. ನಾವು ಡಬ್ಲ್ಯೂ ಎಸ್ ಓ ಏನ್ ಮಾಡಿದ್ದಾರೆ, ಡಬ್ಲ್ಯೂ ಇಲ್ಲಿ ಹಿಂದ್ಗಡೆ ಬಂದಿದ್ದಾರೆ, ಡಬ್ಲ್ಯೂ 1 2 3 4 -4, 4 ಸ್ಟೆಪ್ ಹಿಂದೆ ಬಂದಿದ್ದಾರೆ. ಎಸ್ ನಿಂದ ಓಗೆ ಅಗೇನ್ 4 ಸ್ಟೆಪ್ ಹಿಂದ್ಗಡೆ ಬಂದಿದ್ದಾರೆ. ಸೊ ಇವಾಗ 4 ಸ್ಟೆಪ್ ಹಿಂದ್ಗಡೆ ಅಂತಂದ್ರೆ 1 2 3 4 ಅಂದ್ರೆ ಕೆ ಬಂತು, ಟಿ ಕೆ. ಕೊನೆಗೆ ಏನ್ ಮಾಡಿದ್ದಾರೆ, ಎಕ್ಸ್ ನಿಂದ
ಎಕ್ಸ್ ನಿಂದ ಎಗೆ ಬಂದಿದ್ದಾರೆ, ಎ ನಿಂದ ಡಿ ಗೆ ಬಂದಿದ್ದಾರೆ, ಹೌದಲ್ಲ. ಸೊ ಎಕ್ಸ್ ನಿಂದ ಎಗೆ ಬಂದಿದ್ದಾರೆ, 3 ಸ್ಟೆಪ್ ಹಿಂದ್ಗಡೆ ಬಂದಿದ್ದಾರೆ. ಎ ನಿಂದ ಡಿ ಗೆ ಮತ್ತೆ 3 ಸ್ಟೆಪ್ಸ್ ಹಿಂದ್ಗೆ ಬಂದಿದ್ದಾರೆ, ಮತ್ತೆ 3 ಸ್ಟೆಪ್ಸ್ ಹಿಂದೆ ಅಂತಂದ್ರೆ ಜಿ ಬರುತ್ತೆ. ಟಿ ಕೆ ಜಿ ಆಪ್ಷನ್ ಎ ಇಸ್ ಕರೆಕ್ಟ್. Now question number 7, find the missing term AACE EIGO ಅಂತ ಕೊಟ್ಟಿದ್ದಾರೆ. ಇದು ತುಂಬಾ ಸಿಂಪಲ್ ಆಗಿದೆ. ಎ ನಿಂದ ಸಿ ಗೆ ಬಂದಿದ್ದಾರೆ, ಸಿ ನಿಂದ ಇ ಗೆ ಬಂದಿದ್ದಾರೆ, ಇ ನಿಂದ ಜಿ ಗೆ ಬಂದಿದ್ದಾರೆ, +2 ಮಾಡ್ತಾ ಹೋಗಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಕೊನೆಗೆ ಐ ಬರ್ತಾ ಇದೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಎ ನಿಂದ ಇ, ಎ ನಿಂದ ಐ, ಐ ನಿಂದ ಓ, ಹಾಗಿಲ್ಲ, ಇಲ್ಲಿ ಇವೆಲ್ಲ ವಾವೆಲ್ಸ್ ಇದಾವೆ, ಹೌದಲ್ಲ. ಎ ಇ ಐ ಓ, ಕೊನೆಗೆ ವಾವೆಲ್ಸ್ ಯು ಬರುತ್ತೆ. ಸೊ ಹೀಗಾಗಿ ಆಪ್ಷನ್ ಎ, ಯು ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡಿ, ಎ ಬಿ ಸಿ ಸಿ ಬಿ ಎ ಡಿ ಎಫ್ ಡ್ಯಾಶ್ ಜಿ ಎಚ್ ಐ ಎಚ್. ಸೊ ಇದು ತುಂಬಾನೇ ಸಿಂಪಲ್ ಆಗಿದೆ. ಎ ಬಿ ಸಿ ನ ರಿವರ್ಸ್ ಆರ್ಡರ್ ನಲ್ಲಿ ಸಿ ಬಿ ಎ ಅಂತ ಬರೆದಿದ್ದಾರೆ. ಸೊ ಅದೇ ರೀತಿ ಡಿ ಎಫ್ ನ ರಿವರ್ಸ್ ಆರ್ಡರ್ ನಲ್ಲಿ ಎಫ್ ಇ ಡಿ ಅಂತ ಬರಿತೀವಿ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವಶನ್ ನಂಬರ್ 9, ಎನ್ ಎ ಬಿ ಫೈಂಡ್ ದ ನೆಕ್ಸ್ಟ್ ನಂಬರ್ ಎನ್ ಎ ಬಿ ಒ ಇ ಸಿ ಪಿ ಐ ಇ ಕ್ಯೂ ಒ ಜಿ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಎನ್ ನಿಂದ ಓ ಗೆ ಬಂದಿದ್ದಾರೆ +1, ಓ ನಿಂದ ಪಿ ಗೆ ಬಂದಿದ್ದಾರೆ, ಪಿ ನಿಂದ ಕ್ಯೂ ಗೆ ಬಂದಿದ್ದಾರೆ, ಕ್ಯೂ ನಿಂದ ನೆಕ್ಸ್ಟ್ ವಿಲ್ ಬಿ ಆರ್, ಹೌದಾ. ಸೊ ಇಲ್ಲಿ ಎನ್ ಓ ಪಿ ಕ್ಯೂ, ನೆಕ್ಸ್ಟ್ ಟರ್ಮ್ ಇಸ್ ಆರ್. ನೆಕ್ಸ್ಟ್ ಎ ಇ ಐ ಓ, ಇದು ಕೂಡ ವಾವೆಲ್ಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಓ ಬರುತ್ತೆ, ಸಾರಿ ಯು ಬರ್ತಾ ಇದೆ. ನೆಕ್ಸ್ಟ್ ಬಿ ನಿಂದ ಬಿ ಸಿ ಇ ಜಿ ಅಂದ್ರೆ +1 +2 +3 ಮಾಡಿ ಕೊನೆಗೆ, ಸಾರಿ ಇಲ್ಲಿ ಬಿ ನಿಂದ ಸಿ ಗೆ +1 +2. ಸೊ ಇಲ್ಲಿ ನೆಕ್ಸ್ಟ್ ಏನ್ ಬರ್ತದೆ, ಸಾರಿ ಬಿ ನಿಂದ ಸಿ ಗೆ ಬಂದಿದ್ದಾರೆ +1, ಸಿ ನಿಂದ ಇ ಗೆ ಬಂದಿದ್ದಾರೆ +2, ನೆಕ್ಸ್ಟ್ ಇ ನಿಂದ ಜಿ ಗೆ ಬಂದಿದ್ದಾರೆ ಸೇಮ್ +2 ಆಯ್ತು. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕೆ, ಯಾಕಂದ್ರೆ +3 ಮಾಡ್ತೀವಿ, +1 +2 +3 ಮಾಡ್ತಾ ಹೋಗಿದ್ದಾರೆ, ಆರ್ ಯು ಕೆ. ಸೊ ಯಾಕೆಂದ್ರೆ ಆರ್ ಮತ್ತೆ ಆರ್ ನಿಂದ ಸ್ಟಾರ್ಟ್ ಆಗ್ತಾ ಇದೆ, ಆರ್ ನಿಂದ ಸ್ಟಾರ್ಟ್ ಇದರಲ್ಲಿ ಯಾವುದೂ ಇಲ್ಲ. ಸೊ ಹೀಗಾಗಿ ಆರ್ ಆಪ್ಷನ್ ಡಿ ಅನ್ನೇ ನಾವು ಕರೆಕ್ಟ್ ಆನ್ಸರ್ ಅಂತ ತಗೋತೀವಿ. ಯಾಕಂದ್ರೆ ಇಲ್ಲಿ ಬಿ ನಿಂದ ಸಿ ನೆಕ್ಸ್ಟ್ ನಂಬರ್ ಅನ್ನೇ ತಗೊಂಡಿದ್ದಾರೆ, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಟರ್ಮ್ ತಗೊಂಡಿದ್ದಾರೆ, ಇಲ್ಲಿ ಥರ್ಡ್ ತಗೊಂಡಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಜಿ ನಿಂದ ಐ ಗೆ ಮತ್ತೆ ಸೆಕೆಂಡ್, ಬಿ ನಿಂದ ಸಿ ಗೆ 1 ಜಂಪು, ಇಲ್ಲಿ 2 ಜಂಪು, ಮತ್ತೆ 2 ಜಂಪು, ಇಲ್ಲಿ ಕೂಡ 2, ಇಲ್ಲಿ ಥರ್ಡ್ ಜಂಪು. ಸೊ ಆರ್ ನಿಂದ ಸ್ಟಾರ್ಟ್ ಆಗೋ ಆಪ್ಷನ್ ಇದೇ ಇದೆ. ಸೊ ಹೀಗಾಗಿ ನಾವು ಆಪ್ಷನ್ ಡಿ ಅನ್ನೇ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ನಾವು ಕ್ವಶನ್ ನಂಬರ್ 10, ಫೈಂಡ್ ದ ನೆಕ್ಸ್ಟ್ ನಂಬರ್ ಸಿ ಕೆ ಜೆ ಡಿ ಎಲ್ ವೈ ಡ್ಯಾಶ್ ಎಫ್ ಎನ್ ಡಬ್ಲ್ಯೂ ಜಿ ಒ ವಿ ಅಂತ ಇದೆ. ಸೊ ಇಲ್ಲಿ ಸಿ ನಿಂದ ಡಿ ಗೆ ಏನ್ ಮಾಡಿದ್ದಾರೆ, ಸೊ ಸಿ ಡಿ ಇ ಎಫ್ ಜಿ, ಸೊ ಹಾಗಾಗಿ ಇಲ್ಲಿ ಇ ಬರ್ತಾ ಇದೆ. ನೆಕ್ಸ್ಟ್ ಕೆ ಎಲ್ ಎಂ ಎನ್ ಒ, ಸೊ ಇಲ್ಲಿ ಕೆ ಎಲ್ ಎಂ ಬರುತ್ತೆ. ನೆಕ್ಸ್ಟ್ ಝಡ್ ವೈ ಡಬ್ಲ್ಯೂ ಬಿ, ಝಡ್ ವೈ ಝಡ್, ಸೊ ಇಲ್ಲಿ ಝಡ್ ನಿಂದ ವೈ ಗೆ ಬಂದಿದ್ದಾರೆ, ವೈ ನಿಂದ ಇಲ್ಲಿ ಮಧ್ಯದಲ್ಲಿ ಎಕ್ಸ್ ಬರ್ತಾ ಇದೆ. ಸೊ ಹೀಗಾಗಿ ಪಿ ಎಂ ಎಕ್ಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಆರಂಭವಾಗಿರುವ ನಮ್ಮ ಪೇಪರ್ 1 ಕೋರ್ಸ್ ಅನ್ನ ನೀವೇನಾದ್ರೂ ಜಾಯ್ನ್ ಆದ್ರೆ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಿದ್ದೀವಿ, ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ, 5000+ MCQs PDF ಅನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ಕೂಡ ಈ ಕೆಳಗೆ ಕೊಟ್ಟರೆ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ, ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ.
ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.